ಇದೀಗ ಇವಳು ಒಳಿತು ಕೆಡುಕನ್ನ ಅರಿಯದ ಮುದ್ದು ಮನಸ್ಸಿನ ಹುಡುಗಿ ಅರ್ಪಿತಾ ಅವರೇ, ನಿಮ್ಮ ಕರಿಯರ್ನ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇಂಥ ಒಂದು ಚಾಲೆಂಜಿಂಗ್ ರೋಲ್ ಸಿಕ್ಕಿದೆ, ಇದ್ರ ಬಗ್ಗೆ ಮಾತಾಡೋದಾದ್ರೆ. ನಮಸ್ಕಾರ ಎಲ್ರಿಗೂ. ದೃಷ್ಟಿ ಪಾತ್ರನ ನಿಭಾಯಿಸ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಟು ಅನುಷಾ ಅಕ್ಕ ಆ್ಯಂಡ್ ರಕ್ಷಿತ್ ಸರ್ ಫಾರ್ ಕಾಸ್ಟಿಂಗ್ ಮೀ. ನನಗೆ ಆ ಟ್ರಸ್ಟ್ ಇರಲಿಲ್ಲ, ನಾನು ಮಾಡ್ತೀನ ಇಲ್ವಾ ಅಂತ ನಂಬಿಕೆನೇ ಇರಲಿಲ್ಲ ಈ ಪಾತ್ರನ. ಅದಾದಮೇಲೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್. ನನಗೇನೂ ಗೊತ್ತಿರಲಿಲ್ಲ. ಇಂದ ನನಗೆ ಪ್ರತಿದಿನ ಟ್ರೈನ್ ಮಾಡಿದ್ದು ಶ್ರವಣ್ ಸರ್. ಇಂಟೋನೇಷನ್ ಆಗಲಿ ಅಥವಾ ಬಾಡಿ ಲ್ಯಾಂಗ್ವೇಜ್ ಇಂದ ಪ್ರತಿಯೊಂದೂ ಡೀಟೇಲ್ ಆಗಿ ಹೇಳ್ಕೊಟ್ಟು ಪ್ರತಿದಿನ ನನಗೋಸ್ಕರ ಒಂದು ಟೈಮ್ ಕೊಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕ್ಯಾಮ್ರಾ ಮುಂದೆ ಕರ್ಕೊಂಡು ಹೋಗ್ತಿದ್ರು. ಈಗಲೂ ಅಷ್ಟೇ ಪ್ರತಿದಿನ ಹೇಳ್ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರವಣ್ ಸರ್. ಆ್ಯಂಡ್ ದೃಷ್ಟಿ ಲುಕ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟರು. ಅನುಷಾ ಅಕ್ಕ ಆಗಲಿ, ಕುಮುದಾ ಅಕ್ಕ ಆಗಲಿ, ಚಾನಲ್ ಅವರಾಗಲಿ. ಅವಳು ಹಾಕೋ ಒಂದು ಬಿಂದಿಯಿಂದ ಚಪ್ಪಲಿ ತನಕ ಇದೇ ಥರ ಇರಬೇಕು ಆ್ಯಂಡ್ ದೃಷ್ಟಿ ಹೀಗೆ ಕಾಣಿಸ್ಬೇಕು ಅಂತ ಹೇರ್ ಸ್ಟೈಲಿಂದಾಗಲಿ ಎಷ್ಟು ಲುಕ್ ಟೆಸ್ಟ್ ಆಯಿತು ಅಂದರೆ 4 to 5 ಟೈಮ್ಸ್ ಅವ್ರು ಬರೀ ಮೇಕಪ್ ಮಾತ್ರ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಫೌಂಡೇಶನ್ನು ಅಷ್ಟೇ 10 to 15 ಶೇಡ್ಸ್ ಟ್ರೈ ಮಾಡಿದ್ರು. ಐಬ್ರೋ ಆಗಲಿ ಪ್ರತಿಯೊಂದು ಅಷ್ಟೇ. ಪಾಪ ಅವ್ರು ನಿದ್ದೆನೂ ಮಾಡಿರಲ್ಲ ಸರಿಯಾಗಿ, ಕನ್ಸಲ್ಲೂ ಅದೇ ಬರ್ತಾ ಇರುತ್ತೆ, ದೃಷ್ಟಿ ಹೇಗೆ ಕಾಣಿಸ್ಬೇಕು ಅಂತ. ನಾಳೆ ಪ್ರೋಮೋ ಅನ್ನೋ ತನಕ ಕೂಡ ಅವರು ಹಿಂದಿನ ದಿನಾನು ಮೇಕಪ್ ಟೆಸ್ಟ್ಗೆ ಅಂತಾನೆ ಕರೆಸಿದ್ರು. ಪ್ರೋಮೋ ತನಕನೂ ಫೈನಲೈಸ್ ಮಾಡಿದ್ರು. ಆ್ಯಂಡ್ ಎಲ್ಲ ಕೋ ಆರ್ಟಿಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಇಷ್ಟೊಂದು ಟೈಮ್ ಕೊಟ್ಟು ರೀಟೇಕ್ ಆದರೂ ಪರವಾಗಿಲ್ಲ ಅಂತ. ಎಲ್ಲರೂ ದೃಷ್ಟಿ ಕೊಟ್ಟು ನೋಡಿ. ಇದೇ ಸೆಪ್ಟೆಂಬರ್ 9ರಿಂದ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ಯಾರು ಮಿಸ್ ಮಾಡಬೇಡಿ, ದೃಷ್ಟಿ ಕೊಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್ ದೃಷ್ಟಿ. ಇಷ್ಟು ಸ್ವೀಟ್ ಆಗಿ ಕೇಳಿದ್ಮೇಲೆ ಖಂಡಿತ ನೋಡ್ತಾರೆ. ಇಲ್ಲಿ ನಾವು ಒಬ್ರಿಗೆ ಥ್ಯಾಂಕ್ ಯು ಹೇಳಲೇಬೇಕು. ವಿ ಆರ್ ಮಿಸ್ಸಿಂಗ್ ಹರ್ ಅ ಲಾಟ್. ಚೇತನಾ, ದಿಸ್ ವುಡಂಟ್ ಹ್ಯಾವ್ ಬೀನ್ ಪಾಸಿಬಲ್ ವಿತೌಟ್ ಹರ್. ಚೇತನಾ ಇಸ್ ಸ್ಕ್ರೀನ್ ಪ್ಲೇ ರೈಟರ್. ನಮ್ಮದು ಸ್ಕ್ರೀನ್ ಪ್ಲೇನ ಚೇತನಾ ಅವ್ರು ಬರೀತಾ ಇದ್ದಾರೆ. ಫ್ಯಾಂಟಾಸ್ಟಿಕ್ ಆಗಿ ಬರೀತಾ ಇದ್ದಾರೆ. ಅವ್ರ ಥಾಟ್ ಪ್ರೋಸೆಸ್, ಅವ್ರ ಇಮ್ಯಾಜಿನೇಷನ್ ಆ್ಯಂಡ್ ಅವ್ರು ಒಂದೊಂದು ಕ್ಯಾರೆಕ್ಟರ್ ಒಳಗೆ ಯಾವ ಥರ ಇಳಿತಾರೆ. ಆ್ಯಂಡ್ ಶಿ ಈಸ್ ಜಸ್ಟ್ ಫ್ಯಾಬ್ಯುಲಸ್. ಆ್ಯಂಡ್ ಐ ಆಮ್ ಶ್ಯೂರ್ ದ ಹೋಲ್ ಟೀಮ್ ಈಸ್ ಮಿಸ್ಸಿಂಗ್ ಹರ್ ಅ ಲಾಟ್. ಆ್ಯಂಡ್ ಡೈಲಾಗ್ ರೈಟರ್ ಗಿರ್ಜಾ ಮಂಜು ಸರ್, ಅವರಿಬ್ಬರಿದೆ ಲೈಕ್ it wouldn't have been possible. ಎಷ್ಟು ಅರ್ಥ ಮಾಡಿಕೊಂಡು ದೇ ಗೆಟ್ ಇನ್ ಟು ದ ಕ್ಯಾರೆಕ್ಟರ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಚೇತನಾ, ವಿ ಲವ್ ಯು ಆ್ಯಂಡ್ ವಿ ಆರ್ ಮಿಸ್ಸಿಂಗ್ ಯು ಹಿಯರ್. ಇದೀಗ ಪತ್ರಿಕಾ ಮಿತ್ರರಿಗೂ ಕೇಳೋಕೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಮಾಧ್ಯಮ ಮಿತ್ರರು ತಮ್ಮಲ್ಲಿರೋ ಪ್ರಶ್ನೆಗಳನ್ನ ಕಲಾವಿದರಿಗೆ ಕೇಳಬಹುದು. ಸ್ಟೇಜ್ ಇಸ್ ಓಪನ್ ಫಾರ್ ಡಿಸ್ಕಷನ್. ಊಟ ಮಾಡಿರಿ. ಅಣ್ಣ ಆನ್ ಆಗಿಲ್ಲ ಅನ್ಸುತ್ತೆ ಮೈಕ್. ಹಲೋ, ಈ ಸೀರಿಯಲ್ನ ಒಂದು ಸಿನಿಮಾ ರೇಂಜಿಗೆ ಮಾಡೋದಿಲ್ಲ, ಈ ಪ್ರಾಸ್ ತೊಟ್ಟಿಟ್ಟು ಯಾಕೆ ಹೇಗೆ ಬಂತು ನಿಮ್ಮ ತಲೆಗೆ? ಯಾಕಂದ್ರೆ ನೀವು ಹೀರೋ, ಅವರು ಹೀರೋ, ಡೈರೆಕ್ಟರ್ ಕೂಡ ಹೀರೋನೇ, 3 ಜನ ಹೀರೋ ಸೇರ್ಕೊಂಡು ಒಂದು ಇದು ಮಾಡಿದಿರಿ. ಯಾಕಂದರೆ ನಾನು ಕೂಡ ಹೀರೋ. ಹೌದು. ಹಾಗಾಗಿ 3 ಜನ ಹೀರೋ ಒಂದು ಸೀರಿಯಲ್ಗೆ ಸಿನಿಮಾ ಸ್ಟೈಲಲ್ಲಿ ಮಾಡಿರೋದಕ್ಕೆಲ್ಲ ಈ ಆಲೋಚನೆ ಹೇಗೆ ಬಂತು?
ಸರ್ ಅದು ನನ್ನ ಡಿಫಾಲ್ಟ್ ಸರ್, ಬರ್ತಿನ ಡಿಫಾಲ್ಟ್ ಅದು ಮುಂಚೆಯಿಂದನೂ ಏನಾಗಿದೆ ಅಂತಂದರೆ ಎಲ್ಲರೂ ಮಾಡೋದಕ್ಕಿಂತ ಅದು ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿ ಒಂದು ಇಂಟರ್ವ್ಯೂ ನೋಡಿದ್ದೆ. ಅವಾಗ ಯೂಟ್ಯೂಬ್ ಒಂದೇ ನಮಗೆ ಸೋರ್ಸ್ ಇದ್ದಿದ್ದು. ಸೊ ಅವಾಗ ಮೊಹಮ್ಮದ್ ಅಲಿದೊಂದು ಇಂಟರ್ವ್ಯೂ ನೋಡಿದೆ. ಸೊ ಎಲ್ಲರೂ ಫಿಸಿಕಲ್ ಪ್ರಿಪ್ರೇಷನ್ಸ್ ಫೈಟ್ಗೂ ಮುಂಚೆ 100, 150, 200 ಪುಷಪ್ಸ್ ಮಾಡಿಬಿಟ್ಟು ಸುಸ್ತಾಗ್ತಿತ್ತು ಅಂತ ಹೇಳ್ತಿದ್ರಂತೆ. ಸೊ ಮೊಹಮ್ಮದ್ ಅಲಿ ಯೂಸ್ ಟು ಸ್ಟಾರ್ಟ್ ಆಫ್ಟರ್ 200 ಆದ್ಮೇಲೆ ಕೌಂಟ್ ಮಾಡ್ಕೊಳ್ಳೋರಂತೆ. ಸೊ ದಟ್ ಮೇಕ್ಸ್ ಯು ಯುನೀಕ್ ಅಂತ. ಸೊ ಐ ಥಿಂಕ್ ಯಾವಾಗಲೂ ನಾವು ಒಂದು ಹಂತ ಮುಂಚೆ ಯೋಚನೆ ಮಾಡಬೇಕು. ಒಂದು ಹಂತ ಮುಂದೆ ಹೋದಾಗ ಐ ಥಿಂಕ್ ಎಕ್ಸ್ಪೆರಿಮೆಂಟ್ ಮಾಡಿ, ಬಿಕಾಸ್ ಧಾರಾವಾಹಿಗಳು ಯಾವಾಗಲೂ ಬರ್ತಾನೆ ಇರ್ತವೆ, ಸುಮಾರು ಧಾರಾವಾಹಿಗಳು ಬರ್ತಿರುತ್ತೆ. ನನಗೆಲ್ಲೋ ಒಂದು ಕಡೆ ಹೊರಗಡೆ ಹೋದಾಗ ಧಾರಾವಾಹಿ ಅನ್ನೋ ಒಂದು ನನ್ನ ದೇವರು ಅಂತಾನೆ ಕರಿತೀನಿ ಧಾರಾವಾಹಿಗಳನ್ನ. ಅದ್ರ ಬಗ್ಗೆ ಒಂದು ಸ್ವಲ್ಪ ತುಚ್ಛವಾಗಿ ಮಾತಾಡಿದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಫಿಲ್ಮ್ ಇದು ಸೀರಿಯಲ್ ಅಷ್ಟೇ. ಸೊ ನನಗೆ ಅದು ಕೇಳ್ತಾ ಹೇಗನ್ಸ್ತು ಅಂತಂದ್ರೆ, ವೈ ನಾಟ್ ನಾವು ಯಾಕೆ ಮಾಡೋದಕ್ಕಾಗೋದಿಲ್ಲ, ನಾವು ಹಾಗೆ ಎಲಿವೇಟ್ ಮಾಡೋಣ. ಕಥೆಯಿಂದ ಹಿಡಿದು ನಾಟ್ ಜಸ್ಟ್ ಮೇಕಿಂಗ್, ಅಥವಾ ಫಸ್ಟ್ ಒಂದು 5 ಎಪಿಸೋಡ್ ಚೆನ್ನಾಗಿ ಶೂಟ್ ಮಾಡಿ ಆಮೇಲೆ ಖಂಡಿತವಾಗ್ಲೂ ನಮ್ಮ ಕಂಪ್ನಿ ಇದೆ ಅದಲ್ಲ. ಪ್ರತಿದಿನ ಎಪಿಸೋಡ್ ಸಿನಿಮಾ ಥರನೇ ಕೊಡಬೇಕು ಅನ್ನೋದು ನಮ್ಮ ತಲೆಯಲ್ಲಿರುವಂಥದ್ದು. ಸೊ ಐ ಥಿಂಕ್ ಸೀರಿಯಲ್ನು ಕೂಡ ಸಿನಿಮಾ ಲೆವೆಲಿಗೆ ಒಂದು ಎಲಿವೇಶನ್ ತೊಗೊಂಡು ಹೋಗ್ಬೇಕು ಅನ್ನೋದು ಒಂದು ಥಾಟ್ ಇದೆ ಸರ್. ಸೊ ಹಾಗಾಗಿ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್. ನಾವು ಏನೇ ಮಾಡಿದ್ರು ಒಂದು ಸ್ವಲ್ಪ ನಂಬರ್ ಒನ್ ಆಗಿರೋದಕ್ಕೆ ಯೋಚನೆ ಮಾಡಿದಾಗ ಐ ಥಿಂಕ್ ದ ಕ್ವಾಲಿಟಿ ವಿಲ್ ಬಿ ವೆರಿ ಗುಡ್ ಅನ್ಸುತ್ತೆ. ಥ್ಯಾಂಕ್ಸ್. ನನ್ನ ಪ್ರಶ್ನೆ ಹೀರೋಯಿನ್ಗೆ, ಕಲಾವಿದರಿಗೆ ಎಲ್ಲ ರೀತಿಯ ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ ಇರೋದು ಸಹಜ. ನಿಮ್ಮ ಮೊದಲ ಪ್ರಾಜೆಕ್ಟ್ ಇದು ಡಿ ಗ್ಲಾಮ್ ರೋಲ್. ಈ ಪಾತ್ರದ ಆಫರ್ ಬಂದಾಗ ನಿಮ್ಮ ತಲೆಯಲ್ಲಿ ಏನ್ ಅನಿಸ್ತು? ನನ್ಗೆ ಆಫರ್ ಬಂದಿಲ್ಲ, ಡೈರೆಕ್ಟ್ ಕರೆಸಿ ಮೇಕಪ್ ಮಾಡಿಸಿದ್ರು. ನೀವು ಒಪ್ಕೋಬೇಕು ಅಂತ ಅಂದಾಗ ಏನ್ ಅನಿಸ್ತು? ಅಂದ್ರೆ ರೌಂಡ್ಸ್ ವೈಸ್ ಹೋಯ್ತು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಪಾತ್ರದ ಬಗ್ಗೆ ಕೇಳ್ತಾ ಇದ್ದೀನಿ, ಹೇಗೆ ಅನ್ನಿಸ್ತು? ಕ್ಯಾರೆಕ್ಟರ್ ಬಗ್ಗೆ. ಹಾ, ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ದೃಷ್ಟಿ ತುಂಬಾ ಒಳ್ಳೆ ಹುಡುಗಿ, ಆ್ಯಂಡ್ ಅವಳಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತು. ಶಿ ಈಸ್ ವೆರಿ ಎಮೋಷ್ನಲ್. ಮತ್ತೆ ಎಲ್ಲರೂ ತುಂಬ ದೃಷ್ಟಿ ಪಾತ್ರವನ್ನ ಒಪ್ಕೋಬೇಕಾದ್ರೆ ಅರ್ಪಿತಾ ಅವರಿಗೆ ಏನ್ ಅನಿಸ್ತು? ಅಲ್ಲಮ್ಮ, ಈಗ ನಿನ್ನ ಫೇಸು ಈಗ ಮೇಕಪ್ ಆಗೋಕ್ಕೆ ಈ ಥರ ಇದೆ. ವಿತೌಟ್ ಮೇಕಪ್ಪಲ್ಲಿ ನೀನು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈ ಮೇಕಪ್ ಇರೋದ್ರಿಂದ ನೀನು ಈ ಮೇಕಪ್ ಮಾಡೋದಕ್ಕೆ ಒಪ್ಕೊಳ್ಳೋ ಕಾರಣ ಏನು ಅಂತ? ನನಗೆ ಆ್ಯಕ್ಟಿಂಗ್ ಇಂಪಾರ್ಟೆಂಟ್ ಆಗಿತ್ತು. ಸೊ ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಇತ್ತು, ಆ್ಯಂಡ್ ಒಳ್ಳೆ ಪ್ರೊಡಕ್ಷನ್ ಹೌಸು, ಆ್ಯಂಡ್ ಆಲ್ಸೋ ಒಳ್ಳೆ ಡೈರೆಕ್ಟರ್. ಇಷ್ಟು ಒಳ್ಳೆ ಟೀಮ್ ಸಿಕ್ಕಿದಾಗ ನಂಗೆ ನೋ ಅನ್ನೋಕ್ಕೆ ರೀಸನ್ನೇ ಇಲ್ಲ. ಆ್ಯಂಡ್ ಆಲ್ಸೋ ಅವರು ಎಷ್ಟು ಎಫರ್ಟ್ ಹಾಕ್ತಿದ್ರು ಆ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ನೋಡಿದೆ. ನಾನು ಪ್ರತಿ ಹಂತದಲ್ಲೂ ನೋಡಿದೆ. ಸೊ ಮಾಡಲೇಬೇಕು ಅನ್ನಿಸ್ತು, ಮಾಡಿದೆ. ಈ ಇನ್ಸ್ಟಾ ಏನೋ ಸ್ವಿಚ್ ಆಫ್ ಮಾಡಿದ್ರೆ ಯಾಕಪ್ಪ ಮಾಡ್ಬೋದು? ನಾನು ರಿವೀಲ್ ಆಗಬಾರ್ದು ಅಂತ. ನಮ್ಮ ಕಲರ್ಸ್ ಕನ್ನಡಲ್ಲೇ ರಿವೀಲ್ ಆಗಲಿ ಅಂತ. ಸರ್ ಹೇಳಿ ಸರ್. ಮತ್ತೆ ನಿಮಗೆ ಕಲರ್ಸ್ ಕನ್ನಡನೇ ಮತ್ತೊಂದು ಇದೊಂದು ಬೇರೆದೇ ಒಂದು ಲಾಂಚ್ ಬೇರೆ ಲೆವೆಲ್ಗೆ ಬರ್ತಾ ಇದೆ. ಸೊ ಒಂದು ಇದು ಆ್ಯಕ್ಷನ್ ಎಲ್ಲ ನೋಡಿದಾಗ ಸಿನಿಮ್ಯಾಟಿಕ್ ಫೀಲ್ ಇದೆ ಆ್ಯಕ್ಚುಲಿ ಓವರಾಲ್. ಸೊ ನಿಮಗೆ ಈ ಒಂದು ದೃಷ್ಟಿ ಬಿಟ್ಟು ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಮತ್ತು ನಿಮ್ಮ ಇನ್ನೊಂದು ಜರ್ನಿಗೆ? ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಪ್ರತಿ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಸರ್. ಅಂದರೆ ಈ ಪ್ರಾಜೆಕ್ಟ್ ಸ್ವಲ್ಪ ಇಂಪಾರ್ಟೆಂಟ್, ಇನ್ನೊಂದು ಪ್ರಾಜೆಕ್ಟ್ ಕಮ್ಮಿ ಇಂಪಾರ್ಟೆಂಟ್ ಆ ಥರ ಇರಲ್ಲ. ನಾವು ಮಾಡೋ ಪ್ರತಿ ಪ್ರಾಜೆಕ್ಟಲ್ಲೂ ಏನೋ ಒಂದು ಡಿಫ್ರೆಂಟ್ ಕೊಡಬೇಕು ಅಂತಲೇ ಮಾಡೋದು. ಎಂಟರ್ಟೈನ್ಮೆಂಟ್ ಬೇಸಿಕ್ಲಿ ಅಲ್ಟಿಮೇಟ್ಲಿ. ಆ್ಯಂಡ್ ಆಲ್ರೆಡಿ ಈಗ ಸುಮಾರಷ್ಟು ಪಾತ್ರಗಳನ್ನ ನಾನು ನಿಭಾಯಿಸಿದ್ದೀನಿ. ಆ್ಯಂಡ್ ಕಲರ್ಸಲ್ಲಿ ಆಲ್ಮೋಸ್ಟ್ 6 ವರ್ಷ ಅಗ್ನಿಸಾಕ್ಷಿಲಿ ಪ್ಲೇ ಮಾಡಿದ್ದೀನಿ. ಆ ಸಿದ್ಧಾರ್ಥ್ಗೆ ತುಂಬ ಗ್ರಾಫ್ ಇತ್ತು. ಒಂದು ಮಟ್ಟಿಗೆ ಜನ ಆಲ್ಮೋಸ್ಟ್ ಏನಂತಾರೆ, ಈ ಬೇಸಿಕ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಗುಡ್ ಬಾಯ್ ಆಗಿರ್ಬೋದು, ಒಳ್ಳೆ ಹುಡುಗ, ಒಳ್ಳೆ ಮಗ, ಇದನ್ನೆಲ್ಲ ಆ ಸಿದ್ಧಾರ್ಥ್ ಪಾತ್ರದಲ್ಲಿ ನೋಡ್ಬಿಟ್ಟಿದ್ದಾರೆ. ಇನ್ನೇನು ಹೊಸ ಪ್ಲೇ ಮಾಡ್ಬೋದು ಅಂತ ನನ್ನ ಮೈಂಡ್ ಪ್ರಶ್ನೆ ಇತ್ತು. ನಾನು ಸುಮ್ಮನೆ ಆಗಿದ್ದೆ. ಅದೇ ಟೈಮ್ ಅದೇ ಹೇಳಿದ್ನಲ್ಲ, ನಮ್ಮ ರಕ್ಷ ಅವರು
ಬಂದು ಒಂದು ಒಳ್ಳೆ ಕ್ಯಾರೆಕ್ಟರ್ನ ಪ್ರೆಸೆಂಟ್ ಮಾಡಿದ್ರು. ಸೊ ಹಾಗಾಗಿ ಮತ್ತೆ ಕಲರ್ಸ್ ಬರ್ತಾ ಇದ್ದೀನಿ ಅಂದರೆ ಕಲರ್ಸ್ ತುಂಬ ಸ್ಪೆಷಲ್ ನನಗೆ. ಏನಾದರೂ ಒಂದು, ಯಾಕಂದರೆ ಎಲ್ಲೇ ಹೋದರೂ ಆಡಿಯನ್ಸ್ ನನ್ನ ಕೇಳ್ತಾರೆ ಸರ್ ಮತ್ತೆ ಕಲರ್ಸ್ಗೆ ಬನ್ನಿ, ಮತ್ತೆ ಕಲರ್ಸ್ಗೆ ಬನ್ನಿ. ಓಕೆ, ಬರ್ತೀನಿ. ಬಂದ ಮೇಲೆ ಅದೇ ಥರ ಪಾತ್ರ ಮತ್ತೆ ಕೊಡಬೇಕು ಅಂದರೆ ಎಲ್ಲೋ ಒಂದು ಕಡೆ ಅಯ್ಯೋ ರಿಪಿಟೇಟಿವ್ ಆಗಿಬಿಡುತ್ತೆ ಅನ್ನೋ ಒಂದು ಮನಸ್ಥಿತಿನೂ ಬರುತ್ತಲ್ವ. ಸೊ ಐ ಗೆಸ್ ದಿಸ್ ವಾಸ್ ರೈಟ್ ಪ್ಲ್ಯಾಟ್ಫಾರ್ಮ್. ಎಲ್ಲನೂ ಕರೆಕ್ಟಾಗಿ ಕೂಡ ಬಂತು ಅಷ್ಟೇ ಸರ್. ಈ ಬಾಯಿ ಭಾಳ ಸೌಂಡ್ ಮಾಡ್ತಾನೆ ಇರ್ತಾರ ಎಪಿಸೋಡ್ ಪೂರ್ತಿ? ಅಂದರೆ ಎಸ್ ಸರ್, ಡೆಫಿನೆಟ್ಲಿ ಕ್ಯಾರೆಕ್ಟರ್ ಇರೋದೇ ಹಾಗೆ. ಅಂದರೆ ದೇರ್ ಆರ್ ಏನಂತ ಇಂಟರ್ವಲ್ಸ್ ಅಲ್ಲಿ ಬರ್ತಾನೆ ಇರತ್ತೆ ಆಬ್ವಿಯಸ್ಲಿ. ಅದಕ್ಕೋಸ್ಕರನೇ ದತ್ತ ಭಾಯ್ ಅಷ್ಟು ಆ ಮಟ್ಟಿಗೆ ಪ್ರೆಸೆಂಟ್ ಮಾಡಿರೋದು ಫಸ್ಟ್ ಎಪಿಸೋಡಲ್ಲಿ. ಥ್ರೂ ಔಟ್ ದ ಶೋ ಹೋಗ್ತಾನೆ ಇರುತ್ತೆ. ಆ್ಯಂಡ್ ದೆನ್ ಹೋಗ್ತಾ ಹೋಗ್ತಾ ಒಂದು ಮೇಜರ್ ಪ್ಲಾಟ್ ಓಪನ್ ಆಗುತ್ತೆ. ದತ್ತ ಭಾಯ್ ಆ್ಯಂಡ್ ದೃಷ್ಟಿ ಅವರ ಒಂದು ಸಂಬಂಧ ಒಂದು ಬ್ಲಾಸಮ್ ಆಗುತ್ತೆ. ಅದು ಹೇಗಾಗತ್ತೆ ಅಲ್ಲಿಂದ ಒಂದು ಕೋರ್ ಲೈನ್ಗೆ ನಾವು ಹೋಗ್ತೀವಿ ಸರ್. ಶ್ರವಣ್, ನೀವು ಒಬ್ರು ಹೀರೋ ಆಗಿದ್ದವರು ಮತ್ತೆ ಒಂದಷ್ಟು ಕೊರಿಯೋಗ್ರಫಿ ಎಲ್ಲ ಮಾಡ್ತಿದ್ರು. ಬಟ್ ಈ ಡೈರೆಕ್ಷನ್ ಅಂತ ಬಂದಾಗ ಈ ಟೀಮ್, ಸೊ ನಿಮಗೆ ಈ ಸಾಂಗ್ಸ್ ಕೂಡ ನೋಡಿದ್ವಿ. ಸೊ ಈ ಸಾಂಗ್ಸ್ ಎಲ್ಲರ ಬೇರೆ ಸಾಂಗ್ಸ್ ಆ್ಯಡ್ ಆಗುತ್ತಾ ಇದೊಂದೇ ಸಾಂಗ್? ಇಲ್ಲ, ಸಾಂಗು ಇದೊಂದೇ ಸರ್. ಅಂದರೆ ಸೀರಿಯಲ್ ಅಂದರೆ ನಿಮಗೆ ಗೊತ್ತಲ್ಲ, ನಾನು ಅಂದರೆ ಯೂಶ್ವಲಾಗಿ ಸಾಂಗ್ ಮಾಡೋದೇ ಇಲ್ಲ. ಬಟ್ ಈ ಕತೆಗೆ ಸಾಂಗ್ ಅನ್ನೋದು ಡಿಮ್ಯಾಂಡ್ ಮಾಡ್ತಾ ಇದೆ ಅಂತ ನಮ್ಮ JD ಸರ್ ಆ ಸಾಂಗ್ನ ಇನ್ಸರ್ಟ್ ಮಾಡ್ತಿರೋದು ಕತೆನಲ್ಲಿ, ಸ್ಕ್ರೀನ್ ಪ್ಲೇನಲ್ಲಿ. ಸೊ ಆ್ಯಂಡ್ ಆ ಸಾಂಗು ತುಂಬ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಯಾಕೆಂತಂದರೆ ಆ ಸಾಂಗಲ್ಲಿ ಬರೋ ಲಿರಿಕ್ಸು ಅಷ್ಟೇ ಮುಂದಿನ ಕಥೆಯ ಎಳೆಗಳನ್ನು ಆಮೇಲೆ ಬಿಟ್ಕೊಂಡು ಹೋಗ್ತೀವಿ ನಾವು. ಸೊ ಆವಾಗ ಆ ಸಾಂಗ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸಾಂಗ್ ಅದೊಂದಿದೆ. ಈ ಸೀರಿಯಲಿಗೆ ಅವ್ರು ಹೇಳಿದ್ರು 6:30 ಅಂತ ಹೇಳಿದ್ರು. ಆ್ಯಕ್ಚುಲಿ ಪ್ರೈಮ್ ಟೈಮು ಬಹುತೇಕ ಎಲ್ಲ 7:30 ನೋಡ್ತಾರೆ. ಇನ್ನು 6:30 ತಂದಿರೋದ್ರಿಂದ ಮತ್ತೆ ರಿಪೀಟ್ ಸ್ಟಾರ್ಟ್ ಏನಾಗಿರುತ್ತೆ ಅದಕ್ಕೆ? 6:30 ಪ್ರೈಮ್ ಟೈಮ್ ಅಂತಲ್ಲ. ಈಗ ಬೇರೆ ಚಾನಲ್ಗಳಲ್ಲಿ ನೋಡಿದರೆ ಮಧ್ಯಾಹ್ನ 2 ಗಂಟೆ 1 ಗಂಟೆನ ಶೋ ಸ್ಟಾರ್ಟ್ ಆಗಿದೆ. ನಮ್ಮ ರೀತಿಯಲ್ಲ ತೆಲುಗು ತಮಿಳಲ್ಲಿ ಈಗ ಮಧ್ಯಾಹ್ನ ಒರಿಜಿನಲ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಪ್ರೈಮ್ ಟೈಮ್ ಅಂತ ಏನಿಲ್ಲ. ಈಗ ಜಿಯೋ ಸಿನಿಮಾ ನಮ್ಮದು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಿದೆ. ಮತ್ತು ನಾನು ಹೇಳ್ದಂಗೆ 6:30 ಕನ್ನಡದ ನಮ್ಗೆ ರೇಟಿಂಗ್ ನೋಡ್ತಾ ಹೋದರೆ 6:30ಗೆ ಏನು ಒಂದು ಜನರು ನೋಡ್ತಿದ್ದಾರೋ ಅದು ಆಲ್ಮೋಸ್ಟ್ ನಮಗೆ 8-8:15 ತನಕ ಇದೆ. ಅದು ಬಾರ್ಕ್ ಅಥವಾ TRP ರೇಟಿಂಗ್ ಏನು ಹೇಳ್ತೀರಿ ನೀವು, ಅದು ಇಷ್ಟು ಒಂದು ಹೈ ಬಜೆಟ್ ಅಲ್ಲಿ ಮಾಡಿದಾಗ ಅದು ಸಸ್ಟೈನ್ ಆಗಬೇಕು. ಏನೋ ಪರ್ಟಿಕ್ಯುಲರ್ ಎಪಿಸೋಡ್ಸ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನಿಮ್ಮ ಯಾವ ರೀತಿ ಪ್ಲಾನ್ ಔಟ್ ಮಾಡ್ಕೊಂಡಿದ್ದೀರಿ? ಅದೇ ಈಗ ಅದರ ರಿಪೀಟ್ ಅಂತೂ ಖಂಡಿತವಾಗಿ ಕೊಡ್ತೇವೆ. ಅದು ಬಿಟ್ಟು ನಮಗೆ ಈಗ ಇದರಲ್ಲಿ 6:30 ಅಂದರೆ ಆ್ಯಕ್ಚುಲಿ 5:30 ನಾವು ಒರಿಜಿನಲ್ ಸ್ಟಾರ್ಟ್ ಮಾಡಿದ್ದಾರೆ ತುಂಬ. ಇದರಲ್ಲಿ 6:30 ಇಸ್ ವೆರಿ ಗುಡ್ ಸ್ಲಾಟ್ ಅನಿಸುತ್ತೆ. ಮತ್ತು ಇನ್ನೊಂದು ಏನಂದ್ರೆ ಮೊದಲು ನಮಗೆ ನಾವು ಸ್ಟ್ರಗಲ್ ಮಾಡ್ತಿದ್ದಾಗ ವಿಜಯ್ ಸೂರ್ಯ ಅವರು ಅಗ್ನಿಸಾಕ್ಷಿ ಮಾಡಿ ನಮಗೆ ಆವಾಗ ಒಂದು ಚಾನಲ್ಗೆ ಒಂದು ಬೇಕಾದ ಒಂದು ಬೂಸ್ಟ್ ಕೊಟ್ಟರು. ಐ ಹೋಪ್ ದೃಷ್ಟಿಪಟ್ಟಿಂದ ನಮ್ಗೆ ಅದೊಂದು ಪುನಃ ಆಗುತ್ತೆ. ಯಾಕಂದರೆ ಯೂಶ್ವಲಿ 6:30 ಸ್ಲಾಟ್ ಕ್ರ್ಯಾಕ್ ಮಾಡೋದು ತುಂಬ 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 ಕಷ್ಟ. ನಾನು ಈ ತಂದೆ ಕತೆ ಹೇಳಿದೆ. ಈ ಪ್ರಾಜೆಕ್ಟ್ ನೋಡಿದ್ಮೇಲೆ ಆ್ಯಕ್ಚುಲಿ ನಮ್ಮದು 6:30 ಪ್ಲ್ಯಾನೇ ಇರಲಿಲ್ಲ. ಇದು ಎಪಿಸೋಡ್ ನೋಡಿದ ನಂತರ ಡಿಸೈಡ್ ಮಾಡಿದ ಸ್ಲಾಟು. ಯಾಕಂದರೆ ಒಂದು ಸ್ಟ್ರಾಂಗ್ ಪ್ಲೇಯರ್ ನಮ್ಗೆ 6:30ಗೆ ಬೇಕು. ಅಲ್ಲಿಂದ ನಮ್ಮ ಯಾಕಂದರೆ 7:30 8 ಗಂಟೆಗೆ ಅದು ಒಮ್ಮೆ ಚಾನಲಿಗೆ ಬಂದ ನಂತರ ಸಸ್ಟೈನ್ ಮಾಡೋದು ತುಂಬ ಈಸಿ ಇರುತ್ತೆ. ಆ ಕಾರಣಕ್ಕೆ ನಾವು 6:30 ಹಾಕಿದ್ವಿ. ಅದಕ್ಕೆ ಬೇಕಾದರೆ ರಿಪೀಟ್ ಖಂಡಿತವಾಗಿ ಇಡ್ತೇವೆ ನಾವು. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ಕೇಳೋಕೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅವನಿಗೆ ಸೌಂದರ್ಯ ಅಂದ್ರೇನೆ ಕೋಪ, ಇವಳಿಗೆ ವರವಾಗಿ ಬಂದಿರೋ ಸೌಂದರ್ಯನೇ ಶಾಪ. ಇಂತಹ ಒಂದು ವಿಭಿನ್ನವಾದ ವಿಷಯ ವಸ್ತುವನ್ನು ಹೊತ್ತು ನಮ್ಮ ಬಾಯ್ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇಸ್ ಬೇಸಿಕ್ಲಿ ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪನಿ ಅವ್ರ ಕನ್ವಿಕ್ಷನ್, ಅವ್ರು ನಂಬಿದ್ದು ನನ್ನ ಮೇಲೆ. ಆ್ಯಂಡ್ ಥ್ಯಾಂಕ್ ಯು. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಪ್ರತಿ ಸಲ ನನಗೆಲ್ಲೋ ಅದೃಷ್ಟ ಮಾಡಿದ್ದೀನಿ ಅನಿಸುತ್ತೆ. ಪ್ರತಿಯೊಂದು ಮೇಜರ್ ಪ್ರಾಜೆಕ್ಟ್ಸ್ ಆಗಲಿ TV ಇಂಡಸ್ಟ್ರಿಯಲ್ಲಿ ಎಲ್ಲೋ ಒಂದು ಕಡೆ ಭಗವಂತ ನನ್ನ ಸೇರಿಸ್ಬಿಡ್ತಾನೆ, ನಿಮಗೆ ತಳ್ಳಿಬಿಡ್ತಾನೆ, ಹೋಗು ನೀನು ಆ ಪ್ರಾಜೆಕ್ಟ್ ಅಂತ. ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಒಂದು 10-11 ವರ್ಷ ಆಯಿತು ಬಂದು TV ಇಂಡಸ್ಟ್ರಿಯಲ್ಲಿ. ನಾನು ಹಿಸ್ಟ್ರಿದಾಗ ನೋಡಿದ್ರೆ ಒಂದು ಮೇಜರ್ ಪ್ರಾಜೆಕ್ಟ್ಸಲ್ಲಿ ಭಗವಂತ ಎಲ್ಲ ಒಂದು ಚಿಕ್ಕ ಸ್ಥಾನ ಕೊಟ್ಟಿದ್ದಾನೆ. ಐ ಥಿಂಕ್ ಭಗವಂತ ಬಂದು ಹೆಲ್ಪ್ ಮಾಡಲ್ಲ, ಈ ಥರ ಮನುಷ್ಯ ಮುಖಾಂತರ ಬಂದು ಮಾಡ್ತಾನೆ. ಐ ಗೆಸ್ ಥ್ಯಾಂಕ್ ಯು ಶ್ರೀ ಸಾಯಿ ಆಂಜನೇಯ ಕಂಪ್ನಿ ಆ್ಯಂಡ್ ಕಲರ್ಸ್. ತುಂಬ ತುಂಬ ಥ್ಯಾಂಕ್ಸ್. ಮತ್ತು ತುಂಬ ಪ್ರೀತಿಯಿಂದ ನಿಮ್ಮ ಮನೆ ಮಗನ್ನ ಕರೆಸ್ಕೊಂಡಿದ್ದೀರಾ. ಆ್ಯಂಡ್ ಬರೀ ಕರೆಸ್ಕೊಂಡಿಲ್ಲ, ಒಂದು ಒಳ್ಳೆ ಪ್ರಾಜೆಕ್ಟ್ ಮುಖಾಂತರ ಒಂದು ಇಡೀ ಇಂಡಸ್ಟ್ರಿ ತಿರುಗಿ ನೋಡುವಂಥ ಪ್ರಾಜೆಕ್ಟ್ ನನಗೆ ಕೊಟ್ಟು
ಒಂದು ಜವಾಬ್ದಾರಿ ನೀಡಿದ್ದೀರಾ ಆ್ಯಂಡ್ ಐ ವಿಲ್ ಗಿವ್ ಮೈ 100%, ಮೋರ್ ದೆನ್ 100%. ಆ್ಯಂಡ್ ನಮ್ಮ ಇಡೀ ಟೆಕ್ನಿಷಿಯನ್ ಎಲ್ಲರ ಬಗ್ಗೆ ಹೇಳಬೇಕು. ನಮ್ಮ ಹುಡುಗ ನಿಮ್ಗೊಂದು ವಿಷಯ ಹೇಳಬೇಕು. ಆ್ಯಕ್ಚುಲಿ ತುಂಬ ಇದು ಆಕ್ಚುಲಿ ಏನ್ ಗೊತ್ತಾ, ಇದನ್ನ ಆಕ್ಚುಲಿ ನಾವಿಬ್ರು ಪ್ರಾಮಿಸ್ ಮಾಡಿ ಹೇಳ್ತೀವಿ. ನಾವ್ ಇದನ್ನ ಏನೋ ಗಿಮಿಕ್ಸಿಗೆ ಅಥವಾ ಬೇಕು ಅಂತ ಮಾಡಿಸಿದ್ದಲ್ಲ. ನಮ್ಮಿಬ್ರಿಗೂ ಕೂಡ ಶಾಕ್ ಆಯ್ತು. ಅದು ಏನು ಅಂತ ವಿಜಯ್ ಹೇಳ್ತಾನೆ ನೋಡಿ. ಇದು ಆ್ಯಕ್ಚುಲಿ ರಕ್ಷ ಹೇಳ್ದಂಗೆ ನೋ ಗಿಮಿಕ್. ಪಾಪ ಇಲ್ಲಿ ಈಶ್ವರ್ ಅಂತ ಎಲ್ಲರಿಗೂ ಎಷ್ಟು ಕಮಿಟ್ಮೆಂಟ್ ಇದೆ ಅವ್ರ ಕೆಲಸದಲ್ಲಿ ತೋರಿಸಿದ್ದಾರೆ. ಇವನು ನಮ್ಮ ನನ್ನ ಪರ್ಸ್ನಲ್ ಕಂಪ್ನಿ ಪರ್ಸ್ನಲ್ಲು. ಇವನ ಒಂದು ಏನಂತಾರೆ ಹಾರ್ಡ್ ವರ್ಕು, ಲವ್ ಫಾರ್ ದೃಷ್ಟಿ ಬಟ್ಟು ಇಲ್ಲಿ ನೋಡಿ. ಇಲ್ಲಿ ಹಾಕಿ ಸರ್ ಒಂದು ಝೂಮ್ ಇಲ್ಲಿಗೆ. ಅದು ಫಸ್ಟ್ ಶೆಡ್ಯೂಲ್ ಇನ್ನ ರಿಲೀಸ್ ಆಗಿಲ್ಲ ಶೋ. ಥ್ಯಾಂಕ್ಸ್ ಕಣ. ಬಟ್ ದಿಸ್ ಇಸ್ ನಾಟ್ ಸಮ್ ಕೈಂಡ್ ಆಫ್ ಗಿಮಿಕ್. ಅಂದರೆ ಅದು ತೋರಿಸುತ್ತೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಪ್ರಾಜೆಕ್ಟ್ ಮೇಲೆ. ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂತ. ಆ್ಯಂಡ್ ಪ್ರತಿಯೊಬ್ಬ ಆರ್ಟಿಸ್ಟ್ ಇರ್ಬೋದು, ಫ್ರಮ್ ನಮ್ಮ ಅಪಿ ಸರ್, ಒನ್ ಆಫ್ ಮೈ ಫೇವ್ರೆಟ್ ಆರ್ಟಿಸ್ಟ್. ಅವ್ರು ಒಂದು ಫ್ರೇಮು ಸುಮ್ಮನೆ ಇರಲ್ಲ, ಹಾಕ್ಬಿಡ್ತಾರೆ. ಅವ್ರ ಪಕ್ಕ ಆ್ಯಕ್ಟ್ ಮಾಡೋದೇ ಕಷ್ಟನೇ. ಆ್ಯಂಡ್ ಅವ್ರ ಜೊತೆ ಮ್ಯಾಮ್ ಇಸ್ ಕಮಿಂಗ್ ಬ್ಯಾಕ್. ಅದು ಒಂಥರ ನಿಮ್ಮ ಒಂದು ತುಂಬ 14 years ಆಗಿ ಮ್ಯಾಮ್ದು ಒಂದು ಕಮ್ ಬ್ಯಾಕು. ಮೇಜರ್ ಪಿಲ್ಲರ್ಸ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಸೀರಿಯಲ್ ಓಪನಿಂಗ್ ಅವರೇ ನಿಲ್ಲಿಸೋದು. ಆ್ಯಂಡ್ ಎಲ್ಲರ ಬಗ್ಗೆ ಮ್ಯಾಮ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಮಾತಾಡುತ್ತೆ. ದೀಪಶ್ರೀ ಮ್ಯಾಮ್ಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಆ್ಯಕ್ಚುಲಿ ಇದನ್ನ ಒಪ್ಪಿ ಬಂದಿದ್ದಾರೆ. ಆ್ಯಂಡ್ ವಾಟ್ ಎಲ್ಸ್ ಟು ಸೇ, ಎಲ್ಲ ಆರ್ಟಿಸ್ಟ್ ಬಗ್ಗೆ ನಾನು ಸರ್ ಪರ್ಫಾರ್ಮೆನ್ಸ್ ನೀವು ನೋಡಿಲ್ಲ. ಕಮಿಂಗ್ ಎಪಿಸೋಡ್ಸಲ್ಲಿ ಫ್ಯಾಂಟಾಸ್ಟಿಕ್ ಆಗಿದೆ. ನೀವು ಆ ಎಪಿಸೋಡ್ಸ್ ನೋಡಿದ್ಮೇಲೆ ನೀವು ಸುಮ್ಮನೆ ಕೂತಿರಲ್ಲ, ಹಿಂಗೆ ಏನೋ ಒಂದು ನೋಡ್ಯಕ್ಕೆ ಬರ್ತೀರ ಅವ್ರಿಗೆ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಫಸ್ಟ್ ಸಿಸ್ಟರ್ ತನ್ಮಯ ಅವರು, ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗ್ ಪಿಲ್ಲರ್ಸ್ ನಮ್ಮ ದೃಷ್ಟಿ ಬಟ್ಟಿಗೆ. ನಾನು ಆ್ಯಕ್ಚುಲಿ ಅವ್ರ ಆಡಿಷನ್ ನೋಡಿದಾಗ ನಾನು ಮ್ಯಾಮ್ ಕೇಳಿದೆ, ಅನುಷಾ ಮ್ಯಾಮ್ಗೆ, ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗತ್ತಾ, ನೋಡೋಕೆ ಹಿಂಗಿದ್ದಾರೆ ಅಂತ. ಬಟ್ ಮೇಕಪ್ ಹಾಕ್ಕೊಂಡು ಬಂದು ಸ್ಕ್ರೀನ್ ಮುಂದೆ ಪರ್ಫಾರ್ಮ್ ಮಾಡಿದಾಗ ಮಾಡುವಾಗ ಗೊತ್ತಾಯಿತು, ಶಿ ಇಸ್ ಅ ಫ್ಯಾಂಟಾಬ್ಯುಲಸ್ ಪರ್ಫಾರ್ಮರ್. ಬಹಳ ಮುಖ್ಯ ಆಗುತ್ತೆ ಪರ್ಫಾರ್ಮೆನ್ಸ್, ಯಾಕಂದರೆ ಪ್ರತಿಯೊಬ್ಬರು ಪರ್ಫಾರ್ಮ್ ಮಾಡಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಆಗೋದು. ಥ್ಯಾಂಕ್ ಯು ಸೋ ಮಚ್ ತನ್ಮಯ ಅವರೇ. ಆ್ಯಂಡ್ ನಮ್ಮ ತಂಗಿ ಮೋನಿಕಾ ಅವರು ತುಂಬ ಕ್ಯೂಟ್, ಸ್ವೀಟ್ ಆ್ಯಂಡ್ ಒಂದು ವೆರಿ ಎಂತಾರೆ ಅವರ ಡೆಬ್ಯೂ ಶೋ ಇದು, ಫಸ್ಟ್ ಶೋ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಿಶೋರ್ ಸರ್, ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅವ್ರದ್ದು. ಇನ್ಫ್ಯಾಕ್ಟ್ ನೀವು ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ, ವೆರಿ ಒಂಥರ ನಮ್ಮ ಸ್ಟ್ರಾಂಗ್ ಕ್ಯಾರೆಕ್ಟರ್ಗೆ ಟಾಂಟ್ ಕೊಡುವಂಥ ಕ್ಯಾರೆಕ್ಟರು ನಮ್ಮ ಕಿಶೋರ್ ಸರ್. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಇನ್ನೊಂದು ಅಕ್ಕ ಹೇಮಕ್ಕ ಅವರು, ಆಲ್ ಬ್ಯೂಟಿಫುಲ್ ಪರ್ಫಾರ್ಮರ್ಸ್ ಇದ್ದಾರೆ ನಮ್ಮ ಜೊತೆಗೆ. ದ ವೆರಿ 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 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಆ್ಯಂಡ್ ಕಮಿಂಗ್ ಟು ದತ್ತಾಬಾಯಿಗೆ ಇವರಿಬ್ರು ಇಲ್ಲದೆ ದತ್ತಾಬಾಯಿ ಇಲ್ಲ. ಒಬ್ಬರು ಸೈಲೆಂಟ್ ಟಾಮಿ, ನಮ್ಮ ರವಿಚಂದ್ರ. ದತ್ತಾಬಾಯಿಗಿಂತ ಜಾಸ್ತಿ ಬಿಲ್ಡಪ್ ನಮ್ಮ ಟಾಮಿಗೆ ಸಿಗೋದು. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಫ್ಯಾಂಟಾಸ್ಟಿಕ್ ಕಾಮಿಡಿಯನ್. ಟೈಮಿಂಗ್ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಂಗೊಂದು ಅವಕಾಶ ಕೊಟ್ಟಿಗೆ, ನಿಮ್ಮ ಪಕ್ಕ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಬಜರಂಗಿ, ಮುಂದಿನ ಫ್ಯೂ ಎಪಿಸೋಡ್ಸಲ್ಲಿ ಅವರ ಪಾತ್ರ ತುಂಬ ಚೆನ್ನಾಗಿ ಬ್ಲಾಸಮ್ ಆಗುತ್ತೆ. ಆ್ಯಂಡ್ ದತ್ತಾಬಾಯಿಗೆ ರೈಟ್ ಹ್ಯಾಂಡ್ ಅಲ್ಲ, ದತ್ತಾಬಾಯಿ ಬ್ರದರ್ ಅಂತಲೇ ಹೇಳ್ಬೋದು ಆ ಸೀರಿಯಲಲ್ಲಿ. ಸೊ ವೆರಿ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಲುಕಿಂಗ್. ಇನ್ಫ್ಯಾಕ್ಟ್ ಅವರು ಕೂಡ ಹೀರೋನೇ. ಆ್ಯಂಡ್ ಈ ಪಾತ್ರನ ಪ್ರೀತಿಯಿಂದ ಒಪ್ಕೊಂಡು ಮಾಡಿದ್ದಕ್ಕೆ ಅವರು ಕೂಡ ಥ್ಯಾಂಕ್ಸ್. ಆ್ಯಂಡ್ ಫೈನಲಿ ಕಮಿಂಗ್ ಟು ನಮ್ಮ ಹೀರೋಯಿನ್ ಪಮ್ಮ ಅರ್ಪಿತಾ ಅವರು. ಇದು ಅವರ ಫಸ್ಟ್ ಶೋ, ಡೆಬ್ಯೂಟಾಂಟ್. ಫಸ್ಟ್ ಶೋ ನನಗೆ ನೆನಪಿದೆ, ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೆ ಅಂತ. JD ಸರ್ ಗೊತ್ತಲ್ಲ ಸರ್, ತುಂಬ ಡಿಫಿಕಲ್ಟ್ ಆಗುತ್ತೆ, ತುಂಬ ಪ್ರೆಷರ್ ಇರುತ್ತೆ ನಮ್ಮ ಮೇಲೆ. ಆ್ಯಂಡ್ ಒಂದು ವಿಷಯ ಹೇಳಬೇಕು, ಈ ಮೇಕಪ್ ಹಾಕಬೇಕಂದ್ರೆ ಎಷ್ಟು ಅವರ್ ಅದರಿಂದ ಕೆಲಸ ಆಗುತ್ತೆ. ಒಂದು ನಮ್ಮ ಮೇಕಪ್ ಆರ್ಟಿಸ್ಟ್ ನವೀನ್ ಅವರು
ಭಾಳ ಕೆಲಸ ಆಗುತ್ತೆ. ಆ್ಯಂಡ್ ಅದೊಂದೇ ಅಲ್ಲ, ಮೇಕಪ್ ಹಾಕಬೇಕು, ಮೇಕಪ್ ತೆಗಿಬೇಕು, ಪ್ರತಿದಿನ ಶಿ ಸಿಟ್ಸ್ ಫಾರ್ ಆಲ್ಮೋಸ್ಟ್ 2 hours ಆಫ್ ಮೇಕಪ್. ತುಂಬ ಕಷ್ಟ. ಇದು ಸಿನಿಮಾಲ್ ಮಾಡ್ಬೋದು ಆ್ಯಕ್ಚುಲಿ, ಸಿನಿಮಾಲ್ ಮಾಡ್ಬೋದು ಯಾಕಂದರೆ ಇಟ್ಸ್ ಲಿಮಿಟೆಡ್ ಟೈಮ್. ಬಟ್ ಟಿ ವಿಲಿ ಗೊತ್ತಲ್ಲ, ವರ್ಷಾನ್ಗಟ್ಲೆ ಹೋಗುತ್ತೆ. ಇಟ್ಸ್ ಇಸ್ ನಾಟ್ ಅಟ್ ಆಲ್ ಈಸಿ, ಸೀರಿಯಸ್ಲಿ. ಸೊ ತುಂಬ ಡೆಡಿಕೇಶನ್ ಇಟ್ಕೊಂಡು ಹರ್ ಪರ್ಫಾರ್ಮೆನ್ಸ್ ಇಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ, ವೆರಿ ನೈಸ್. ಅಂದರೆ ಇದು ದೃಷ್ಟಿ ಭಟ್ಟಲೆ ಹೆಸರಲ್ಲೇ ಇದೆ, ದೃಷ್ಟಿ. ಶಿ ಈಸ್ ದ ಸೆಂಟರ್ ಪಿಲ್ಲರ್ ಆಫ್ ದ ಶೋ ಆ್ಯಂಡ್ ಶಿ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಫಸ್ಟ್ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಅವ್ರ ಕಡೆಯಿಂದನೂ ತುಂಬ ಎಫರ್ಟ್ಸ್ ಹಾಕ್ತಿದ್ದಾರೆ. ಇನ್ಫ್ಯಾಕ್ಟ್ ಈಸ್ ಈವನ್ ಗೋಯಿಂಗ್ ಟು ಆ್ಯಕ್ಟಿಂಗ್ ಕ್ಲಾಸಸ್. ನಾನು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಡಾನ್ಸ್ ಕ್ಲಾಸಸ್ ಹೋಗ್ತಿದ್ದಾರೆ. ಶೋ ಸ್ಟಾರ್ಟ್ ಆಗಿದೆ, ಸುಮಾರು ಜನ ನಂಗೆ ಸಿಕ್ಬಿಟ್ಟಿದೆ ಶೋ ಅಂತ ಆರಾಮಾಗಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಕೊಲಾಬ್ ಮಾಡಿಕೊಂಡು. ಬಟ್ ಇವ್ರ ಪಾಪ ಅವ್ರ ಇನ್ಸ್ಟಾಗ್ರಾಮ್ನು ಎಲ್ಲ ಫೋಟೋಸ್ನ ಡಿಲೀಟ್ ಮಾಡಿ ನನ್ನ ಪಾತ್ರ ಮಾತ್ರ ಕಾಣಿಸ್ಬೇಕು ಸೊಸೈಟಿಗೆ ಅಂತ. ದಟ್ಸ್ ದ ಕೈಂಡ್ ಆಫ್ ಡೆಡಿಕೇಶನ್ ಶಿ ಇಸ್ ಗಿವಿಂಗ್. ನಾನು ಯಾವ ಫೀಮೇಲ್ ಆರ್ಟಿಸ್ಟಲ್ಲೂ ಇದನ್ನ ನೋಡಿಲ್ಲ ನಾನು. ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು. ಬಟ್ ಶಿ ಈಸ್ ಡಿಲೀಟೆಡ್ ಆಲ್ ಅವರ್ ಅಕೌಂಟ್. ಆ್ಯಂಡ್ ಬರೀ ಈ ಒಂದು ಲುಕ್ಕಲ್ಲಿ ಜನ ನಾನು ನೋಡಬೇಕು, ನನ್ನ ಆಕ್ಸೆಪ್ಟ್ ಮಾಡಬೇಕು ಅಂತ. ಅಷ್ಟು ಇನ್ಫ್ಯಾಕ್ಟ್ ಎಲ್ಲರಿಗಿಂತ ಕಂಪೇರ್ ಮಾಡೋಕ್ಕಲ್ಲ, ಎಲ್ಲರದ್ದು ಒಂದು ಹಾರ್ಡ್ ವರ್ಕ್ ಇರುತ್ತೆ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ ಈ ಥರ ಒಂದು ರೋಲ್ ಪ್ಲೇ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪುಟ. ಥ್ಯಾಂಕ್ ಯು. ಒಳ್ಳೇದಾಗಲಿ ನಿಮಗೆ. ಶಿ ಇಸ್ ಗೋನ್ ಟು ಬಿ ಎ ಸ್ಟಾರ್. ಒಂದು 6 ತಿಂಗಳು ಹೋಗಲಿ, ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್, ನೋಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಳ್ಳಿ. ನಮ್ಮೆಲ್ಲ ಟೆಕ್ನಿಷಿಯನ್ಸು, ಮನು ಅವರು ತುಂಬ ಚೆನ್ನಾಗಿ ತೋರಿಸಿದ್ದಕ್ಕೆ, ನಮ್ಮ ಫ್ಯೂಚರ್ ಡೈರೆಕ್ಟರ್ ಸರ್ ನಮಸ್ತೆ ಕುಮಾರ್ ಸರ್, ಆ್ಯಂಡ್ ನಮ್ಮ ಸೌಂಡ್ ಅವರು ಬಸವಣ್ಣ, ಆ್ಯಂಡ್ ನಮ್ಮ ಟೆಡಿ ಬೇರ್ ಯೋಗಿ ಬೇರ್ ನಮ್ಮ ನವೀನ್ ಸರ್, ಪ್ರೊಡಕ್ಷನ್ ಕಂಟ್ರೋಲ್ ಅವರು, ಆ್ಯಂಡ್ ದಿನಿ ಅಸಿಸ್ಟೆಂಟ್ ಮ್ಯಾನೇಜರ್, ನಮ್ಮ ಹೇರ್ ಮೇಡಮ್ ಸುಮಮ್ಮ, ಆ್ಯಂಡ್ ಹೇಳಪ್ಪ ವಿಕ್ಕಿ is also one of our main pillars of Sri Sai Anjaneya company. ವಿಕ್ಕಿ ಇಲ್ಲದೆ ಕಂಪ್ನಿ ನಡೆಯೋದೇ ಇಲ್ಲ. ನವೀನ್ ಬಗ್ಗೆ ಗೊತ್ತಿದೆ, ನಮ್ಮ ಪ್ರೊಡಕ್ಷನ್ ಅಣ್ಣ ಸಿದ್ದು, ಮೈ ನೇಮ್. ಸೊ ಐ ಗೆಸ್ ಐ ಹ್ಯಾವ್ ಮೆನ್ಷನ್ ಎವ್ರಿಬಡಿ. ಸಾರಿ, ತುಂಬ ಟೈಮ್ ತಗೊಂಡೆ, ಬಟ್ ಇದನ್ನ ಹೇಳಲೇಬೇಕು. ಬಟ್ ಯಾರೂ ಈ ಥರ ಫಸ್ಟ್ ಎಪಿಸೋಡ್ ತೋರಿಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಲ್ಲ, ಯಾರೂ ಮಾಡಲ್ಲ. ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಮ್ಮ ಟೀಮ್ಗೆ. ಆ್ಯಂಡ್ ಕಲರ್ಸ್ ಅವರು ಸಪೋರ್ಟ್ ಮಾಡೋದಕ್ಕೆ ಪ್ರತಿ ಹಂತದಲ್ಲೂ ನಮ್ಮನ್ನ ಸಪೋರ್ಟ್ ಮಾಡ್ತಿದ್ದಾರೆ, ಎನ್ಕರೇಜ್ ಮಾಡ್ತಿದ್ದಾರೆ. ಸೊ ಕಲರ್ಸ್ ತಂಡಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್. ಆ್ಯಂಡ್ ಶ್ರೀ ಸಾಯಿ ಆಂಜನೇಯ ಕಂಪ್ನಿ, ಜೈ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್ ಎಲ್ಲರಿಗೂ.